ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಧರ್ಮಸ್ಥಳ ಟ್ರಿಪ್ ವಿಡಿಯೋಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಆ್ಯಕ್ಚುಲಿ ನೈಟೇ ಟ್ರಾವೆಲ್ ಮಾಡಿದ್ವಿ. ಬಿಕಾಸ್ ನಮಗೆ ಹಾಸನಿಂದ ಧರ್ಮಸ್ಥಳ ತುಂಬ ನಿಯರ್ ಇರೋದ್ರಿಂದ ನಾವು ನೈಟೇ ಬಂದುಬಿಟ್ವಿ. ನಾವು ಅರೌಂಡ್ 4 o'clockಗೆಲ್ಲ ರೀಚ್ ಆದ್ವಿ. ಬಟ್ 6 ಅಷ್ಟೊತ್ತಿಗೆಲ್ಲ ರೂಮ್ ಎಲ್ಲ ಸಿಕ್ತು. ಸೊ ರೆಡಿಯಾಗಿ ಅಮ್ಮ ನಾನು ಇಲ್ಲಿ ಸೇಮ್ ಮ್ಯಾಚಿಂಗ್ ಡ್ರೆಸ್ಸನ್ನ ವೇರ್ ಮಾಡಿದ್ದೀವಿ. ಅಪ್ಪ ಮಂಜು ಅವರೆಲ್ಲರೂ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಪಂಚಶಲ್ಯ. ನಾವಿಬ್ಬರೂ ಸೇಮ್ ಮ್ಯಾಚ್ ಮಾಡಿದ್ದೀವಿ. ಮತ್ತು ನಾವಿಲ್ಲಿ ಮಂಜು ಐಕಾರ್ಡಿಂದ ಸ್ವಲ್ಪ ಬೇಗ ಹೋಗ್ಬೋದು ಅಂತೇಳ್ಬಿಟ್ಟು ಹೇಳಿದ್ರು. ಸೊ ನಾವು ಐಕಾರ್ಡ್ ತೋರಿಸ್ಬಿಟ್ಟು ನಾವು ಬೇಗ ಲೈನ್ಗೆ ಹೋದ್ವಿ. ನಮಗೆ ನಿಜ ತುಂಬಾ ಒಂದು 15 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ದರ್ಶನ ಆಗೋಯಿತು. ಸೊ ಬೇಗ ದರ್ಶನ, ಕ್ಯೂನು ಅಷ್ಟೊಂದು ತುಂಬ ಇರಲಿಲ್ಲ, ಇದ್ರೂ ಬೇಗ ಮೂವ್ ಆಯಿತು ಐಕಾರ್ಡ್ ಮುಖಾಂತರ ನಾವು ಬಂದಿದ್ದಕ್ಕೆ. ಇನ್ ಕೇಸ್ ಏನಾದರೂ ನಾವು ಧರ್ಮದರ್ಶನ ಈ ಥರ ಏನಾದರೂ ಹೋಗಿದ್ರೆ ನಿಜ ನಮಗೆ ತುಂಬ ಟೈಮ್ ಹಿಡಿಯೋದು. ಇಲ್ಲಿ ಮಂಜು ಕೇಳ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅಪ್ಪೋ ಇವನ್ನೆಲ್ಲ ಬಿಟ್ಟು ಮಾಡಬೇಡ ಅಂತ ಅದು ಮಾಡ್ತಾಳೆ. ದರ್ಶನ ಎಲ್ಲ ಬೇಗನೆ ದರ್ಶನಕ್ಕೆ ಲೈನ್ ಬೇಗನೆ ಸಾಕ್ತಿತ್ತು. ಅದ್ರ ಮಧ್ಯ ನನ್ನ ಮಗಳು ಕೀಟ್ಲೆ, ಕಿತಾಪತಿ, ಕೊಡೋ ಸಣ್ಣ ಪುಟ್ಟ ಟಾರ್ಚರ್ಗಳು, ಇದರಿಂದ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬೇಗನೆ ದರ್ಶನ ಆಗೋಯ್ತು. ಮತ್ತು ದರ್ಶನ ಎಲ್ಲ ಮುಗಿದ ತಕ್ಷಣ ನಾವು ಫಿಶ್ದು ಅಕ್ವೇರಿಯಮ್ ಇದೆಯಲ್ಲ ಅದನ್ನು ನಮ್ಮ ಪಾಪುಗೆ ತೋರಿಸೋಣ ಅಂತೇಳ್ಬಿಟ್ಟು ಕರ್ಕೊಬಂದ್ವಿ. ಬಿಕಾಸ್ ನಾವು ಚಿಕ್ಕವರಿದ್ದಾಗ ಖಂಡಿತವಾಗ್ಲೂ ನಮ್ಮ ಅಪ್ಪ ಅಮ್ಮ ನಮಗೆ ಕರ್ಕೊಬಂದು ತೋರಿಸ್ತಾ ಇದ್ರು. ಇವಾಗ ನಾವು ನಮ್ಮ ಮಗಳಿಗೆ ತೋರಿಸ್ತಾ ಇದ್ದೀವಿ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಾವು 7th 8th ಸ್ಟ್ಯಾಂಡರ್ಡೆಲ್ಲ ಇದ್ದಾಗ್ಲೂ ಧರ್ಮಸ್ಥಳಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲಿಗೆ ವಿಸಿಟ್ ಮಾಡ್ತಾನೇ ಇದ್ವಿ. ಸೊ ಹಾಗೆಯೇ ನನ್ನ ಮಗಳಿಗೂ ಕೂಡ ಅವಳಿಗೂ ತೋರಿಸೋಣ, ಇದು ಎಲ್ಲ ಥರ ವೆರೈಟೀಸ್ನ ತೋರಿಸೋಣ ಮಗುಗೆ ಅಂತೇಳ್ಬಿಟ್ಟು ಕರ್ಕೊಬಂದ್ವಿ. ಮನೇಲಿ ಅಕ್ವೇರಿಯಮಲ್ಲಾದರೆ 1-2-3 ಥರದ್ದು ಫ್ಲವರ್ ಹಣ್ಣು, ಫೈಟರ್ ಫಿಶ್ಶು, ಇಲ್ಲ ಗೋಲ್ಡನ್ ಫಿಶ್ಶು, ಈ ಥರದ್ದು ತೋರಿಸ್ತಾ ಇರ್ತೀವಿ. ಇಲ್ಲಿ ತುಂಬ ವೆರೈಟೀಸ್ ನೋಡಿ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳನ್ನ ಕರ್ಕೊಬಂದ್ವಿ. ಬೇಗ ದರ್ಶನ ಮುಗ್ದಿತ್ತು, ನಮಗೂ ಏನೂ ಕೆಲಸ ಇರಲಿಲ್ಲ. ಸೊ ಬಂದು ತೋರಿಸ್ತಾ ಇದ್ದೀವಿ. ಮತ್ತು ಇದ್ರ ಮಧ್ಯೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಯಾರಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದು ಹೊರಗಡೆಯಿಂದ ಮನೆಗೆ ಬಂದಾಗ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಅಂತ ಅಂದಾಗ, ನಿಮ್ಮ ಮನೆಗಳಲ್ಲಿ ಏನಾದರೂ ಅಕ್ವೇರಿಯಮ್ ಇದ್ದರೆ ಅದರಲ್ಲಿ 1-2-3 ಮೀನುಗಳಿದ್ದರೆ ಅದ್ರ ಚಲನವಲನಗಳನ್ನ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ. ನಿಜ ಅದು ಒಂಥರ ಎಷ್ಟು ಬೇಗ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಅಂದರೆ ನಿಜ ತುಂಬಾ ಬೇಗ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ನಾನಂತೂ ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಆ ಫೀಲ್ ಅಂತ ಹೇಳಿಬಿಟ್ಟು. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಖುಷಿ ಆಗತ್ತೆ.
ಬೇಗ ಅಲ್ಲೆಲ್ಲ ನೋಡಿಕೊಂಡು ಬಂದುಬಿಟ್ವಿ. ಅಲ್ಲಿ ಎಲ್ಲ ಮುಗಿದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 2:30 ಹಂಗೆಲ್ಲ ಹೊರಡೋಣ ಅಂತೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಅಂತೇಳ್ಬಿಟ್ಟು ಬಂದ್ವಿ. 4 ಅಷ್ಟೊತ್ತಿಗೆಲ್ಲ ರೀಚ್ ಆಗಿ ಈವ್ನಿಂಗ್ ಟೈಮೇ ಆಗಿತ್ತು. ಟೆಂಪಲ್ಲೆಲ್ಲ ನೋಡಿಕೊಂಡು ಬೇಗನೆ ದರ್ಶನವೂ ಆಯಿತು. ಅಲ್ಲೂ ತುಂಬ ಏನು ಜನ ಇರಲಿಲ್ಲ. ಎರಡು ಕಡೆನೂ ಬೇಗ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಆದಿ ಸುಬ್ರಹ್ಮಣ್ಯ ಎರಡು ಕಡೆನೂ ಬೇಗ ದರ್ಶನ ಆಯಿತು. ಸೊ ಬೇಗ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಗೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಕೂತಿದ್ಬಿಟ್ಟು ಬಂದ್ವಿ. ಇಷ್ಟೇ ನನ್ನೊಂದು ಪುಟ್ಟ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.